ಸಂಪುಟ ವಿಸ್ತರಣೆ ಬೆನ್ನಲ್ಲೇ ಖಾತೆಗಾಗಿ ಸಾಕಷ್ಟು ಪೈಪೋಟಿಗಳು ನಡೀತಾ ಇದ್ದು ಇಂತಿಷ್ಟೇ ಖಾತೆಗಳು ಬೇಕು, ಇಂಥದ್ದೇ ಖಾತೆ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾಯಕರಿಗಾಗಲೇ ಫೈಟ್ ಇಳಿದಿದ್ದಾರೆ. ಪ್ರಬಲ ಖಾತೆಗಳ ಮೇಲೆ ಸಚಿವರು ಕಣ್ಣಿಟ್ಟಿದ್ದು ಸಮಾಜ ಕಲ್ಯಾಣ ಖಾತೆ ಮೇಲೆ 3-4 ನಾಯಕರ ಕಣ್ಣಿದೆ. ಮುನಿಯಪ್ಪ ಕೂಡ ಈಗಾಗಲೇ ಕಣ್ಣಿಟ್ಟಿದ್ದಾರೆ. ಆಹಾರ ಖಾತೆ ಬದಲು ಸಮಾಜ ಕಲ್ಯಾಣ ಖಾತೆಯನ್ನ ಕೊಡಬೇಕು ಅಂತ ಲಾಬಿಯನ್ನ ನಡೆಸ್ತಾ ಇತ್ತು. ಇತ್ತ ಸಮಾಜ ಕಲ್ಯಾಣ ಖಾತೆ ನಮಗೇ ಬೇಕು ಅಂತ ಹೈಕಮಾಂಡ್ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ ತಂಗಡಗಿ. ಹಾಗೆ PM ನರೇಂದ್ರ ಸ್ವಾಮಿ ಕೂಡ ಇದೇ ಖಾತೆಗಾಗಿ ನಿರಂತರ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಸಂಪುಟ ವಿಸ್ತರಣೆಯ ಬೆನ್ನಲ್ಲೇ ಖಾತೆ ಹಂಚಿಕೆ ಕೂಡ ಫೈಟ್ ಜೋರಾಗಿ ನಡೀತಾ ಇದೆ. ಖಾತೆಗಾಗಿ ಪ್ರಬಲ ಪೈಪೋಟಿಗಳು ಕೂಡ ನಡೀತಾ ಇದ್ದು ಪ್ರಬಲ ಖಾತೆ ನಮಗೇ ಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕುವಂತ ಪ್ರಯತ್ನಗಳಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನ ಪಡ್ಕೊಳ್ಳೋಣ. ನೇರ ಸಂಪರ್ಕದಲ್ಲಿ ಪ್ರಸನ್ನ ಇದ್ದಾರೆ. ಪ್ರಸನ್ನ, ಒಂದು ಕಡೆ ಸಂಪುಟಕ್ಕೆ ಸೇರಬೇಕು ಅನ್ನುವಂತಹ ಜಟಾಪಟಿ ಬೆನ್ನಲ್ಲೇ ಈಗ ಖಾತೆ ಹಂಚಿಕೆ ಯಾರ್ಯಾರಿಗೆ ಯಾವ್ಯಾವ ಖಾತೆಗಳು ಬೇಕು ಅನ್ನೋ ನಿಟ್ಟಿನಲ್ಲಿ ಕಂಡಿಟ್ಟಿದ್ದಾರೆ ಹಲವು ನಾಯಕರು. ಪ್ರಮುಖವಾಗಿ ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಖಾತೆ ಮೇಲೆ 3-4 ನಾಯಕರು ಕಣ್ಣನ್ನ ಇಟ್ಟಿದ್ದು ಈಗ ಹೈಕಮಾಂಡ್ ಯಾವ ರೀತಿ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಅಂತ. ಶಕುಂತಲಾ, ಜೂನ್ ತಿಂಗಳಲ್ಲಿ ಮೊದಲ ಕ್ಯಾಬಿನೆಟ್ ರಚನೆ ಆದಾಗ 13 ಮಂದಿ ಮಾತ್ರ ಸಚಿವರಾಗಿದ್ದರು. ಅವರಿಗೆ ಈ ಹಿಂದೆ ಅವರು ಯಾವ ಖಾತೆಯನ್ನು ನಿಭಾಯಿಸ್ತಾ ಇದ್ರು ಆಯಾಯ ಖಾತೆಗಳನ್ನೇ ನೀಡಲಾಗಿದೆ. ಹೆಚ್ಚುವರಿಯಾಗಿ ಪರಮೇಶ್ವರ್ ಅವರು ಮತ್ತು KJ ಜಾರ್ಜ್ ಅವರು ಒಂದು 2-3 ಖಾತೆಗಳನ್ನು ಹೆಚ್ಚುವರಿಯಾಗಿ ಪಡೆದುಕೊಂಡಿದ್ದಾರೆ. ಇದೀಗ ಮುಖ್ಯಮಂತ್ರಿಗಳ ಬಳಿ 18 ಖಾತೆಗಳು ಹಾಗೆ ಉಳ್ಕೊಂಡಿದ್ದಾವೆ. ಆ 18 ಖಾತೆಗಳ ಪೈಕಿ ಯಾರಿಗೆ ಯಾವ ಖಾತೆ ಅನ್ನುವಂಥದ್ರ ಬಗ್ಗೆ ಇದೀಗ ದೊಡ್ಡ ಮಟ್ಟಿಗಿನ ಲಾಬಿ ಶುರುವಾಗಿದೆ. ಸಚಿವ ಸಂಪುಟ ರಚನೆಯಾಗಿ 2 ದಿನಗಳಾಗ್ತಾ ಬಂತು. ಇನ್ನೂ ಕೂಡ ಖಾತೆ ಹಂಚಿಕೆಯಾದಂಥ ಅಂತಿಮ ತೀರ್ಮಾನವನ್ನ ಇನ್ನೂ ಕೂಡ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ನಾಯಕರು ನಿರ್ಧಾರವನ್ನ ತೆಗೆದುಕೊಂಡಿಲ್ಲ. ಆದರೆ ಪ್ರಬಲ ಖಾತೆಗಳ ಮೇಲೆ ಇದೀಗ ಹಲವರು ಕಣ್ಣನ್ನ ನೆಟ್ಟಿದ್ದಾರೆ. ಈ ಹಿಂದೆಯೂ ಕೂಡ ತಮಗೆ ಕೊಟ್ಟಂತ ಖಾತೆಯ ಬಗ್ಗೆ ಆಹಾರ ಸಚಿವ KH ಮುನಿಯಪ್ಪ ಅವರಿಗೆ ಸಮಾಧಾನ ಇರಲಿಲ್ಲ. ಆವತ್ತಿನಿಂದಲೇ ಅವರು ತಮಗೆ ಖಾತೆಯನ್ನು ಬದಲಾವಣೆ ಮಾಡಿಕೊಡಿ ಅನ್ನುವಂಥ ಲಾಬಿಯನ್ನು ಹೈಕಮಾಂಡ್ ಮಟ್ಟದಲ್ಲಿ ಮಾಡಿದ್ರು. ಈಗಲೂ ಕೂಡ ಇದೀಗ ಮತ್ತೆ ಪ್ರಬಲ ಖಾತೆಯ ಮೇಲೆ ಆಹಾರ ಸಚಿವ KH ಮುನಿಯಪ್ಪ ಅವರು ಕಣ್ಣನ್ನ ನೆಟ್ಟಿದ್ದಾರೆ. ಹೈಕಮಾಂಡ್ ನಾಯಕರಿಗೆ ತಮಗೆ ಸಮಾಜ ಕಲ್ಯಾಣ ಖಾತೆಯನ್ನು ಕೊಡಬೇಕು ಅಂತ ಹೇಳಿ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಬಹುತೇಕ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆಯ ಒಳಗಾಗಿ ಒಂದು ಅಂತಿಮ ತೀರ್ಮಾನವನ್ನ ಹೈಕಮಾಂಡ್ ನಾಯಕರು ಕೂಡ ತೆಗೆದುಕೊಳ್ಳಬಹುದು. ಆಹಾರ ಸಚಿವ KH ಮುನಿಯಪ್ಪ ಅವರು ಆಹಾರ ಖಾತೆಯನ್ನು ಬಿಟ್ಟು ಸಮಾಜ ಕಲ್ಯಾಣ ಖಾತೆಯನ್ನು ತೆಗೆದುಕೊಂಡ್ರೆ ಆಹಾರ ಖಾತೆ ಇದೀಗ ಬೇರೆಯವರ ಪಾಲಾಗುತ್ತೆ. ಇದೇ ಸಮಾಜ ಕಲ್ಯಾಣ ಇಲಾಖೆಯ ಬಗ್ಗೆ ಬೇರೆ ನಾಯಕರು ಕೂಡ ಸಾಕಷ್ಟು ಮುತುವರ್ಜಿಯನ್ನು ವಹಿಸಿ ತಮಗೆ ಕೊಡಿ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕಡೆ PM ನರೇಂದ್ರ ಸ್ವಾಮಿ ಅವರು ಕೂಡ ಅದೇ ಸಮುದಾಯದ ನಾಯಕ, ಹೀಗಾಗಿ ಸಮಾಜ ಕಲ್ಯಾಣ ಖಾತೆಯನ್ನು ಕೊಟ್ಟರೆ ತಮಗೆ ಹೆಚ್ಚು ಸಮುದಾಯದ ಕೆಲಸವನ್ನು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಅವರ ಅಭಿಪ್ರಾಯ. ಇನ್ನೊಂದು ಕಡೆ ಶಿವರಾಜ್ ತಂಗಡಗಿ ಅವರು ಈ ಹಿಂದೆಯೂ ಕೂಡ ಸಚಿವರಾಗಿದ್ದಂಥವರು. ತಾನೇ ಈ ಹಿಂದೆ ಹಿಂದುಳಿದ ವರ್ಗ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ನಿಭಾಯಿಸಿದ್ದೇನೆ, ಹೀಗಾಗಿ ಈ ಬಾರಿ ತನಗೆ ಸಮಾಜ ಕಲ್ಯಾಣ ಖಾತೆಯನ್ನು ಕೊಟ್ಟರೆ ತಾನು ಸಮರ್ಥವಾಗಿ ನಿಭಾಯಿಸ್ತೀನಿ, ಜೊತೆಗೆ ವಸತಿ ಖಾತೆಯನ್ನು ಕೂಡ ಕೊಡಿ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನುಳಿದಂತೆ ಹೊಸದಾಗಿ ಬಂದಿರುವಂತಹ ಸಚಿವರು ಕೂಡ ತಮ್ಮ ಅನುಭವ ತಮ್ಮ ಕಾರ್ಯಕ್ಷೇತ್ರದ ಆಧಾರದ ಮೇಲೆ ತಮಗೆ ಖಾತೆಯನ್ನು ಕೊಟ್ಟರೆ ಸೂಕ್ತ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾನೂನು ಇಲಾಖೆ ಯಾರ ಪಾಲಾಗುತ್ತೆ ಅನ್ನುವಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿ ಗಮನವನ್ನು ಸೆಳೀತಾ ಇದೆ. ಬಹುತೇಕ ಕಾನೂನು ಇಲಾಖೆನ ಬಸವರಾಜ ರಾಯರೆಡ್ಡಿ ಅವರಿಗೆ ಜವಾಬ್ದಾರಿಯನ್ನು ವಹಿಸಬೇಕು ಅನ್ನೋ ಬಗ್ಗೆಯೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ಪೌರಾಡಳಿತ ಖಾತೆಯನ್ನು ಯಾರಿಗೆ ಕೊಡ್ತಾರೆ ಅನ್ನೋ ಬಗ್ಗೆಯೂ ಕೂಡ ಜೋರಾಗಿ ಮಾತುಕತೆಗಳು ನಡೀತಾ ಇದ್ದಾವೆ. ಹೀಗಾಗಿ ಸಾಕಷ್ಟು ಚರ್ಚೆಗಳ ನಡುವೆ ಲಕ್ಷ್ಮಣ ಸವದಿ ಅವರು ತನಗೆ ಸಹಕಾರ ಖಾತೆಯನ್ನು ಕೊಡಿ ಅನ್ನುವಂಥ ಪಟ್ಟನ್ನು ಹಿಡಿದು ಕೂತಿದ್ದಾರೆ ಮತ್ತು ಸಹಕಾರ ಇಲಾಖೆಗೆ ಸಂಬಂಧಪಟ್ಟಂತ ತನ್ನ ಕ್ಷೇತ್ರ ಅದರಲ್ಲಿ ಸಾಕಷ್ಟು ಕೆಲಸವನ್ನ ಮಾಡಿದ್ದೀನಿ, ಹೀಗಾಗಿ ಸಹಕಾರ ಕ್ಷೇತ್ರದ ಜವಾಬ್ದಾರಿಯನ್ನು ಕೊಟ್ಟರೆ ತನಗೆ ಅನುಕೂಲ ಆಗುತ್ತೆ ಕೆಲಸ ಮಾಡೋದಕ್ಕೆ ಅನ್ನುವಂಥ ಅಭಿಪ್ರಾಯವನ್ನ ಮುಖ್ಯಮಂತ್ರಿಗಳ ಎದುರು ಕೂಡ ಲಕ್ಷ್ಮಣ ಸವದಿ ಅವರು ವ್ಯಕ್ತಪಡಿಸಿದ್ದಾರೆ. ಇದೆಲ್ಲವನ್ನ ಗಮನಿಸಿ ಬಹುತೇಕ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಒಳಗಾಗಿ ಹೈಕಮಾಂಡ್ ನಾಯಕರು ಮತ್ತು ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಖಾತೆ ಹಂಚಿಕೆಯನ್ನು ಮಾಡಬಹುದು. ಈ ಹಿಂದೆ ಜೂನ್ ತಿಂಗಳಲ್ಲಿ ಸಂಪುಟ ರಚನೆಯಾದಾಗ ಖಾತೆ ಹಂಚಿಕೆ ವಿಚಾರದಲ್ಲಿ ಸಾಕಷ್ಟು ಅಸಮಾಧಾನಗಳಿತ್ತು. ಆದರೆ ಈಗಲೂ ಕೂಡ ಮತ್ತೆ ಅದೇ ರೀತಿಯ ಅಸಮಾಧಾನಗಳು ಖಾತೆಯ ವಿಚಾರದಲ್ಲಿ ಶುರುವಾಗುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ. ಶಕುಂತಲಾ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಲೈವ್ ಅಪ್ಡೇಟ್ಸ್ಗಾಗಿ.